ಸ್ನೇಹಿತರೆ, ಈ ಸಂಜೆ ನ್ಯೂಸ್ಗೆ ಸ್ವಾಗತ. ರಾಜ್ಯದಲ್ಲಿ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದ ಅಧಿಪತ್ಯ ಕೊನೆಗಾಣಿಸೋದಕ್ಕೆ ಜೆಡಿಎಸ್ ಮತ್ತು ಬಿಜೆಪಿ ಎರಡೂ ಪಕ್ಷಗಳು ಕೂಡ ಲೋಕಸಭಾ ಚುನಾವಣೆಯಲ್ಲಿ ಹೊಂದಾಣಿಕೆಯನ್ನು ಮಾಡಿಕೊಂಡು ಮೈತ್ರಿಯನ್ನು ಮಾಡಿಕೊಂಡು ಮುಂದುವರಿತು. ಲೋಕಸಭಾ ಚುನಾವಣೆಯನ್ನು ತಕ್ಕ ಮಟ್ಟಿಗೆ ಒಂದು ರೀತಿ ಯಶಸ್ಸನ್ನು ಕೂಡ ಸಾಧಿಸಿತು ಅಂತ ಹೇಳಿದ್ರೆ ಬಹುಶಃ ತಪ್ಪಾಲಿಕ್ಕಿಲ್ಲ. ಇದೀಗ ಜೆಡಿಎಸ್ನ ವರಿಷ್ಠರಾದಂಥ ಮಾಜಿ ಪ್ರಧಾನಿಗಳು ಶ್ರೀಯುತರಾದಂಥ HD ದೇವೇಗೌಡರು ಒಂದು ಬಿಜೆಪಿಗೆ ದೊಡ್ಡ ಶಾಕಿಂಗ್ ನ್ಯೂಸನ್ನು ಕೊಟ್ಟಿರುವಂಥದ್ದು. ಅದೇನೆಂದರೆ, ಮುಂಬರುವ ಚುನಾವಣೆಗಳಲ್ಲಿ ಬಿಜೆಪಿ ಜೊತೆ ಹೊಂದಾಣಿಕೆ ಮೈತ್ರಿ ಎಲ್ಲ ಇದೆಯಲ್ಲ, ಅದು ಬಹಳ ಕಷ್ಟ ಎನ್ನುವಂತಹ ಮಾತುಗಳು ಇದೀಗ ಬಿಜೆಪಿಯ ನಾಯಕರನ್ನ ಇದೀಗ ದಿಗಿಲಿಗೆ ಈಡು ಮಾಡಿರುವಂಥದ್ದು. ಯಾಕಂದ್ರೆ ಬಿಜೆಪಿನಲ್ಲಿ ಎಲ್ಲವೂ ಕೂಡ ಸರಿ ಇದೆ ಅಂತ ಹೇಳೋದಕ್ಕಾಗೋದಿಲ್ಲ. ಮೊದಲೇ ಬಿಜೆಪಿನಲ್ಲಿ ವರಿಷ್ಠರವರೆಗೂ ಕೂಡ ರಿಪೇರಿ ಕೆಲಸ ರಾಜ್ಯ ಬಿಜೆಪಿನಲ್ಲಿ ಬೇರೆ ಬೇರೆ ರಾಜ್ಯಗಳನ್ನ ನೀವು ಗಮನಿಸಿ ನೋಡೋದಾದ್ರೆ ಬಹಳ ತೀರಾ ಸಂಕಷ್ಟದ ಸ್ಥಿತಿನಲ್ಲಿ ಬಿಜೆಪಿ ಇರುವಂಥದ್ದು ನಮ್ಮ ಕರ್ನಾಟಕ ರಾಜ್ಯದ ಬಿಜೆಪಿ ಪರಿಸ್ಥಿತಿ ಅಂತ ಹೇಳ್ಬೋದು. ಯಾಕಂದ್ರೆ BY ವಿಜೇಂದ್ರ ಶತಾಯಗತಾಯ ಆತ ಬಿಜೆಪಿಯ ಅಧ್ಯಕ್ಷ ಸ್ಥಾನದಲ್ಲಿ ಇರಬಾರ್ದು, ಯಾವುದೇ ಕಾರಣಕ್ಕೂ ಇರಬಾರ್ದು ಎನ್ನುವಂಥ ಒಂದು ದೊಡ್ಡ ಪಡೆ ಅದು ಯತ್ನಾಳ್ ಅವ್ರನ್ನ ಆ ಒಂದು ದಿಸೆಯಲ್ಲಿ ಆ ಒಂದು ಪ್ರಕ್ರಿಯೆನಲ್ಲಿನೇ ಯತ್ನಾಳ್ ಅಂತಹ ಒಬ್ಬ ಬಲಿಷ್ಠ ನಾಯಕನನ್ನು ಕೂಡ ಪಕ್ಷದಿಂದ ಉಚ್ಚಾಟನೆ ಮಾಡುವಂಥ ಒಂದು ಸ್ಥಿತಿಗೆ ಬಂದು ತಲುಪಿತ್ತು. ಆದಾಗ್ಯೂ ಕೂಡ BP ಹರೀಶ್ ಆಗಿರ್ಬೋದು, ಕುಮಾರ್ ಬಂಗಾರಪ್ಪನವರಾಗಿರ್ಬೋದು, ಸಾಕಷ್ಟು ಜನ ನಾಯಕರುಗಳು, ದಾವಣಗೆರೆಯ ಪ್ರಭಾವಿ ನಾಯಕರು, ಸಾಕಷ್ಟು ಜನ ನಾಯಕರುಗಳು ಈಗಲೂ ಕೂಡ BY ವಿಜೇಂದ್ರ ಅವರ ವಿರುದ್ಧ ಕೆಂಡಾಮಂಡಲ ಕಾರ್ತಾನೆ ಇದ್ದಾರೆ, ಅಧ್ಯಕ್ಷ ಸ್ಥಾನದಿಂದ ಇವ್ರನ್ನ ಕಿತ್ತೋಗಿರಿ ಅಂತೇಳಿ. ಸೊ ಇದು ಒಂದು ಕಡೆ ಆದರೆ ಬಿಜೆಪಿನಲ್ಲಿ ಸಂಕಷ್ಟ, ಮೊಗದೊಂದು ಕಡೆ ಇದೀಗ JDSನ ವರಿಷ್ಠರು ಒಂದು ರೀತಿ ಶಾಕಿಂಗ್ ಅನ್ನ ಕೊಟ್ರ, ಎಲ್ಲೋ ಒಂದು ಕಡೆ ಬಿಜೆಪಿಯನ್ನು ಇಕ್ಕಟ್ಟಿಗೆ ಸಿಲುಕಿಸುವಂತ ಬಹಳ ಕಠಿಣವಾದಂಥ ನಿರ್ಧಾರವನ್ನು ತೆಗೆದುಕೊಂಡ್ರ ಶ್ರೀಯುತರಾದಂಥ HD ದೇವೇಗೌಡರು ಎನ್ನುವಂಥ ಮಾತುಗಳು ಇದೀಗ ರಾಜಕೀಯ ಪಂಡಿತರುಗಳು ಚರ್ಚೆ ಮಾಡ್ತಾ ಇದ್ದಾರೆ. ಯಾಕಂದರೆ 2028ರ ಚುನಾವಣೆಯಲ್ಲಿ ಮೈತ್ರಿ ಅಷ್ಟು ಕಷ್ಟ, ಅಷ್ಟು ಸುಲಭ ಅಲ್ಲ, ಕಷ್ಟ ಎನ್ನುವಂಥ ಮಾತುಗಳನ್ನು ಇದೀಗ ದೇವೇಗೌಡರು ಹೇಳ್ತಾ ಇರುವಂಥದ್ದು. ದೇವೇಗೌಡರು ನೀವು ಅವ್ರನ್ನ ಹಿರಿಯ ಮುತ್ಸದಿಗಳು, ನಮ್ಮ ರಾಜ್ಯ ಕಂಡಂಥ, ದೇಶ ಕಂಡಂಥ, ರಾಜ್ಯ ಅಲ್ಲ ಕೇವಲ ದೇಶ ಕಂಡಂಥ ಒಬ್ಬ ಹಿರಿಯ ಪ್ರಭಾವಿ ನಾಯಕರು ಹೌದು, ಮಾಜಿ ಪ್ರಧಾನಿಗಳು. ಅವರ ಬಾಯಿಂದ ಯಾವುದಾದ್ರೂ ಒಂದು ಅಕ್ಷರ ಬರುತ್ತೆ ಅಂದರೆ ರಾಜಕೀಯದ ಕುರಿತು ಅಷ್ಟು ಸುಲಭವಾಗಿ ಮಾತನಾಡೋದಿಲ್ಲ, ಅಳೆದು ತೂಗಿ ಅವರು ಮಾತನಾಡ್ತಾರೆ. ಜೊತೆಯಲ್ಲಿ ರಾಜಕೀಯ ತಂತ್ರಗಾರಿಕೆಯನ್ನು ಲೆಕ್ಕಾಚಾರ ಹಾಕ್ಕೊಂಡೆ ಮುಂದಿನ ಚುನಾವಣೆಯ ತಂತ್ರಗಾರಿಕೆಯನ್ನು ಲೆಕ್ಕಾಚಾರ ಹಾಕ್ಕೊಂಡೆ ಅವರು ಯಾವುದೇ ಒಂದು ನಿರ್ಧಾರವನ್ನು ಅಥವಾ ಮಾತುಗಳನ್ನು ಕೂಡ ಆಡಬೇಕಂದ್ರೆ ಭಾಳ ಅಳೆದು ತೂಗಿ ಮಾತುಗಳನ್ನು ಆಡುವಂಥ ಒಬ್ಬ ನಾಯಕರು ಅವರು ಮುಂದಿನ ಚುನಾವಣೆಗಳಲ್ಲಿ, ಮುಂದಿನ ದಿನಗಳಲ್ಲಿ ಬಿಜೆಪಿ ಜೊತೆ ಮೈತ್ರಿ ಬಹಳ ಕಷ್ಟ ಎನ್ನುವಂತಹ ಮಾತಿನ ಹಿಂದೆ ಏನಿದೆ ಮರ್ಮ, ಏನಿದು ತಂತ್ರಗಾರಿಕೆ, ಏನಿದು ಹೊಂದಾಣಿಕೆ ಇಲ್ವಾ ಅನ್ನೋದನ್ನು ನೋಡೋದಾದ್ರೆ ಭಾಳ ಸ್ಪಷ್ಟವಾಗಿ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಎಲ್ಲೋ ಒಂದು ಕಡೆ ಇನ್ನೂ ಅರೆಬೆಂದ ರಾಜಕಾರಣಿ ಅಂತ ಹೇಳ್ಬಿಡ್ಬೋದು. ನೀವೇನಾದ್ರು ತಿಳ್ಕೊಳ್ಳಿ, ಈ BY ವಿಜೇಂದ್ರ ಅವರು ಹೇಳಿದಂಥ ಒಂದು ಹೇಳಿಕೆ ಇದೆಯಲ್ಲ, ಆ ಒಂದು ಹೇಳಿಕೆನೇ ಇಲ್ಲಿ ಎಲ್ಲೋ ಒಂದು ಕಡೆ ಬಿಜೆಪಿಗೆ ಮುಳುವಾಯ್ತಾ, ಬಿಜೆಪಿ JDSನ ಮೈತ್ರಿಗೆ ಮುಳುವಾಯ್ತಾ ಎನ್ನುವಂಥ ವಾದಗಳು ಕೂಡ ಇದೀಗ ಕೇಳಿಬರ್ತಾ ಇರುವಂಥದ್ದು. ಮೊನ್ನೆ ಪ್ರೆಸ್ ಮೀಟ್ನಲ್ಲಿ ಶ್ರೀಯುತರಾದಂಥ ದೇವೇಗೌಡರು ಹೇಳಿದರು, ಬಿಜೆಪಿ ಜೊತೆ ಮೈತ್ರಿ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ, ಮುಂದಿನ ಚುನಾವಣೆಗಳಲ್ಲಿ ಭಾಳ ಕಷ್ಟ ಆಗ್ತದೆ ಅಂತೇಳಿ. ಇದು ತಳಮಟ್ಟದ ಕಾರ್ಯಕರ್ತರ ಒಂದು ನಾಡಿಮಿಡಿತವನ್ನು ಅರ್ಥ ಮಾಡಿಕೊಂಡೇ ಈ ಒಂದು ಕಠಿಣವಾದಂಥ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ JDS ಮುಂದಾಗಿರುವಂಥದ್ದು ಎನ್ನುವಂಥ ವಾದ ಕೂಡ ಇದೀಗ ಕೇಳಿಬರ್ತಾ ಇದೆ. ಇಷ್ಟಕ್ಕೂ ವಿಜೇಂದ್ರ ಅವರು ಅವತ್ತು ಏನು ಹೇಳಿದ್ರು ಅನ್ನೋದನ್ನು ನೋಡೋದಾದರೆ, ಮುಂದಿನ ದಿನಗಳಲ್ಲಿ ಅದಕ್ಕೆ ಅರೆ ಬೆಂದಿರೋದು ಅಂತ ಯಾಕೆ ಆ ಪದ ಬಳಸಿದ್ವಿ ಅಂದರೆ, ಮುಂದಿನ ದಿನಗಳಲ್ಲಿ ಅಂದರೆ ಮುಂದಿನ ಚುನಾವಣೆಯಲ್ಲಿ ನಾವು ಬಿಜೆಪಿ ಸ್ವತಂತ್ರವಾಗಿ ಅಧಿಕಾರಕ್ಕೆ ಬರುತ್ತೆ ಅನ್ನುವಂಥ ಹೇಳಿಕೆಯನ್ನು ಇಲ್ಲಿ ವಿಜೇಂದ್ರ ಅವರು ಅವತ್ತು ಒಂದು ರೀತಿ ಈ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಎಲ್ಲ ಒಂದು ಕಡೆ ಇದೇ ಒಂದು ಮಾತು ದೇವೇಗೌಡರ ಕಣ್ಣು ಕೆಂಪಾಗುವಂತೆ ಈ ಒಂದು ಮಾತು ಆಗಿದೆ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ. ಸ್ವಂತ ಬಲದ ಮೇಲೆ ಮುಂದಿನ ಚುನಾವಣೆಯಲ್ಲಿ ಸ್ವಂತ ಬಲದ ಮೇಲೆ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ ಅನ್ನುವಂಥ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟರಲ್ಲ, ಅವತ್ತಿಂದ ಎಲ್ಲ ಒಂದು ಕಡೆ JDSನ ನಾಯಕರುಗಳ ಲೆಕ್ಕಾಚಾರನೂ ಕೂಡ, ಯಾಕಂದರೆ ಕಾರ್ಯಕರ್ತರನ್ನು ಉಳಿಸ್ಕೊಳ್ಬೇಕು, ಅದರಲ್ಲೂ ಹಳೆ ಮೈಸೂರು ಭಾಗದ ಕಾರ್ಯಕರ್ತರಿದ್ದಾರಲ್ಲ, ಅದು ಬಹುದೊಡ್ಡ JDSಗೆ ಶಕ್ತಿ, ಬಹುದೊಡ್ಡ ಆಸ್ತಿ ಅಂತ ಕೂಡ ಹೇಳಿದ್ರೆ ಬಹುಶಃ ತಪ್ಪಾಲಿಕ್ಕಿಲ್ಲ. ಮಗದೊಂದು ಇಲ್ಲಿ ಭಾಳ ಗಮನಾರ್ಹ ಸಂಗತಿ ಏನಂದರೆ, ಚನ್ನಪಟ್ಟಣ ವಿಧಾನಸಭಾ ಚುನಾವಣೆಯಲ್ಲಿ ನೋಡಿ ನಿಖಿಲ್ ಕುಮಾರಸ್ವಾಮಿ ಇವರು JDS ಬಿಜೆಪಿ ಮೈತ್ರಿ ಆಗಿದ್ರು ಕೂಡ ಎಲ್ಲೋ ಒಂದು ಕಡೆ ನವರಂಗಿ ಆಟ ಆಡ್ಬಿಟ್ರ ಈ ಬಿಜೆಪಿನವರು ಅಂತೇಳಿ JDSನ ಸ್ವತಃ ಕಾರ್ಯಕರ್ತರುಗಳೇ ಮಾತನಾಡೋದಕ್ಕೆ ಒಂದು ರೀತಿ ಶಪಿಸೋದಕ್ಕೆ ಕಾರಣ ಆದರು. ಯಾಕಂದರೆ ಪ್ರೀತಮ್ ಗೌಡ ಹಾಸನ ವಿಧಾನಸಭಾ ಹಾಸನ ಕ್ಷೇತ್ರದ ಪ್ರೀತಮ್ ಗೌಡ ಇವತ್ತು ಪ್ರಭಾವಿ ನಾಯಕ ಅಂತ ಹೇಳ್ತಿರೋ ಅಥವಾ ಏನು ಹೇಳ್ತಿರೋ ನಿಮ್ಮ ವಿಶ್ಲೇಷಣೆಗೆ ಬಿಟ್ಟಿದ್ದು. ಪ್ರೀತಮ್ ಗೌಡರು ಎಲ್ಲ ಒಂದು ಕಡೆ ಈ ಒಂದು ಚುನಾವಣೆಯಲ್ಲಿ
ನವರಂಗಿ ಆಟ ಆಡಿದ್ರು ಎನ್ನುವಂಥ ಮಾತುಗಳನ್ನು ಕೂಡ JDSನ ಕಾರ್ಯಕರ್ತರುಗಳು ಹೇಳಿದ್ರು. ಎಲ್ಲ ಒಂದು ಕಡೆ ನಿಖಿಲ್ ಕುಮಾರಸ್ವಾಮಿಗೆ ಈ ಸೋಲಿದೆಯಲ್ಲ, ಇದು 3ನೇ ಸೋಲು, ಬಹುದೊಡ್ಡ ಮುಖಭಂಗ. ಇದನ್ನು ಕೂಡ JDSನ ವರಿಷ್ಠರು ಒಂದು ರೀತಿ ಪರಿಗಣನೆಗೆ ತುಂಬ ಗಂಭೀರವಾಗಿ ಇದನ್ನು ತೆಗೆದುಕೊಂಡ್ರು. BJP ಯಾವ ಮಟ್ಟಕ್ಕೆ ಅಲ್ಲಿ ಕೆಲಸ ಮಾಡ್ತೋ ಎನ್ನುವಂಥದ್ದು ಜಗಜ್ಜಾಹಿರು. ಈ ಹಿಂದೆ ಕೂಡ ಕಾಂಗ್ರೆಸ್ ಮತ್ತು JDS ಮೈತ್ರಿಯಾಗಿ ಲೋಕಸಭಾ ಚುನಾವಣೆಯನ್ನು, ಮಂಡ್ಯ ಲೋಕಸಭಾ ಚುನಾವಣೆ, ಅದು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಮೊದಲನೇ ಚುನಾವಣೆ, ಆ ಸಂದರ್ಭದಲ್ಲೂ ಕಾಂಗ್ರೆಸ್ ಇದೇ ರೀತಿ ಕೈಕೊಟ್ಟಿತ್ತು. ತಳಮಟ್ಟದ ಕಾರ್ಯಕರ್ತರುಗಳನ್ನು ಹೊಂದು ಮಾಡೋದಕ್ಕೆ ಆಗೋದಿಲ್ಲ ಎನ್ನುವಂಥ ಮಾತುಗಳು ಕೂಡ, ಆರೋಪಗಳು ಕೂಡ JDSನಲ್ಲೂ ಕೂಡ ಕೇಳಿ ಬರ್ತಾ ಇದೆ. ಸೊ ಹಂಗಾಗಿ BJP ಜೊತೆಗಿನ ಮೈತ್ರಿ ಇದೆಯಲ್ಲ, ಅದು ಬಹಳ ಕಷ್ಟ ಇದೆ ಎನ್ನುವಂಥ ವಾದವನ್ನು ಇದೀಗ JDSನ ನಾಯಕರುಗಳು ಹೇಳ್ತಾ ಇರುವಂಥದ್ದು. ಅಷ್ಟೇ ಅಲ್ಲದೆ ನೋಡಿ, ಇಲ್ಲಿ ಮೈತ್ರಿ ಧರ್ಮ ಅನ್ನೋದಿದೆಯಲ್ಲ, ಅದನ್ನು ಕರೆಕ್ಟಾಗಿ ಪಾಲನೆ ಮಾಡ್ಕೊಂಡು ಹೋಗ್ಬಿಟ್ರೆ ಈ ಏನು ಕಾಂಗ್ರೆಸ್ ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಆಧಿಪತ್ಯ ಇದೆಯಲ್ಲ, ಅದಕ್ಕೆ ಒಂದು ರೀತಿ ಕೊನೆಗಾಣಿಸೋದಕ್ಕೆ ಅದೇನು ದೊಡ್ಡ ಅದು ಅಂತಹ ದೊಡ್ಡ ರಿಸ್ಕ್ ಏನಲ್ಲ ಅಂತ ಹೇಳ್ಬೋದು. ಯಾಕಂದರೆ JDSನ ಏನು HD ಕುಮಾರಸ್ವಾಮಿ ಅವರು ಬಿಹಾರ್ ಚುನಾವಣೆಯ ನವೆಂಬರ್ 14ನೇ ತಾರೀಕು ಪ್ರೆಸ್ ಮೀಟ್ನಲ್ಲಿ ಕೂತ್ಕೊಂಡು ಹೇಳ್ತಾರೆ, ಮುಂದಿನ 2028ರ ಚುನಾವಣೆಯ ಪರಿಸ್ಥಿತಿ ಕೂಡ ರಾಜ್ಯದಲ್ಲಿ ಇದೇ ರೀತಿ ಇರುತ್ತೆ ಅಂತೇಳಿ ಒಂದು ದೊಡ್ಡ ಸುಳುವನ್ನು ಕೊಡ್ತಾರೆ. ನೋಡಿ, ಇಲ್ಲಿ ನಿತೀಶ್ ಕುಮಾರ್ ಅವರು ಆಗಿರ್ಬೋದು, ಬಿಹಾರದಲ್ಲಿ ಯಾವುದೇ ಕಾರಣಕ್ಕೂ BJP ಜೊತೆ ಆ ಮೈತ್ರಿ ಧರ್ಮವನ್ನು ಯಾವತ್ತೂ ಬಿಟ್ಕೊಡ್ಲೇ ಇಲ್ಲ. ಯಾವತ್ತು ಒಂದು ಮಾತನ್ನು ಕೂಡ, ಅದಕ್ಕೆ ಅನುಭವಿ ರಾಜಕಾರಣಿನೇ ಬೇರೆ, ಅರೆಬೆಂದ ರಾಜಕಾರಣಿನೇ ಬೇರೆ ಅಂತ ಹೇಳೋದು. BY ವಿಜೇಂದ್ರ ಅವರ ಅರೆಬೆಂದ ರಾಜಕಾರಣಿ ಅಂತ ಹೇಳ್ತಿರೋ ಅಥವಾ ಏನು ಅನುಭವಿ ರಾಜಕಾರಣಿ ಅಂತ ಹೇಳ್ತಿರೋ? ಯಾಕಂದರೆ ನಿತೀಶ್ ಕುಮಾರ್ ಅವರು ಯಾವತ್ತೂ ಕೂಡ BJP ಜೊತೆಗೆ ಮೈತ್ರಿ ಮಾಡಿಕೊಂಡಂಥ ಸಂದರ್ಭದಲ್ಲಿ ನಿತೀಶ್ ಕುಮಾರ್ ಅವರು ಅಷ್ಟು ದೊಡ್ಡ ಪ್ರಬಲ ನಾಯಕ ಆಗಿದ್ರು ಕೂಡ ಆ ಒಂದು ಬಿಹಾರದಲ್ಲಿ ಅತಿ ದೊಡ್ಡ ಪಕ್ಷವಾಗಿದ್ರೂ ಕೂಡ ಯಾವತ್ತೂ ಕೂಡ ಮೈತ್ರಿ ಧರ್ಮವನ್ನು ಮುರಿದುಕೊಳ್ಳೋದಕ್ಕೆ ಹೋಗಲೇ ಇಲ್ಲ. ಯಾವತ್ತೂ ಕೂಡ ಒಂದು ಪದವನ್ನು ಕೂಡ ಸ್ವತಂತ್ರವಾಗಿ ನಾವು ಅಧಿಕಾರಕ್ಕೆ ಬರ್ತೀವಿ ಅಂತೇಳಿ ಎಲ್ಲಿಯೂ ಕೂಡ ಹೇಳ್ಕೊಡ್ಲಿಲ್ಲ. ಬಟ್ ಇಲ್ಲಿ BY ವಿಜೇಂದ್ರ ಅವರು ಹೇಳ್ಕೊಳ್ತಾರೆ, ಮುಂದಿನ ಚುನಾವಣೆಗಳಲ್ಲಿ ಅಂದರೆ ಮುಂದಿನ ದಿನಗಳಲ್ಲಿ BJP ಪಕ್ಷ ಸ್ವತಂತ್ರವಾಗಿ ಅಧಿಕಾರಕ್ಕೆ ಬರಲಿದೆ ಎನ್ನುವಂಥ ಹೇಳಿಕೆಗಳನ್ನ ಕೊಡ್ತಾರೆ. ಇಲ್ಲ ಒಂದು ಕಡೆ ದೇವೇಗೌಡರಿಗೆ ಈ ಒಂದು ಮಾತು ಇರುಸು ಮುರುಸು ಉಂಟು ಮಾಡಿರುತ್ತೆ. ಯಾಕಂದರೆ ಸಾಕಷ್ಟು ಅನುಭವಿ ರಾಜಕಾರಣಿ, ಇಂಥ ರಾಜಕೀಯದ ಏರಿಳಿತಗಳನ್ನ ಸಾಕಷ್ಟು ನೋಡ್ಕೊಂಡು ಬಂದಿರುವಂಥ ರಾಜಕಾರಣಿ. ಮೇಲಾಗಿ ಈ ಪ್ರೀತಮ್ ಗೌಡ್ರು ಅಂತಹ ಫಾರ್ ಎಕ್ಸಾಂಪಲ್ ಹಾಸನ ಕ್ಷೇತ್ರಕ್ಕೆ ತೆಗೆದುಕೊಳ್ಳೋದಾದರೆ, ಹಾಸನ ಲೋಕಸಭಾ ತಗೊಳ್ಳಿ ಅಥವಾ ವಿಧಾನಸಭಾ ಆ ಒಂದು ಕ್ಷೇತ್ರವನ್ನು ತೆಗೆದುಕೊಳ್ಳೋದಾದರೆ, ತಳಮಟ್ಟದಲ್ಲಿ ಯಾವೊಬ್ಬ ನಾಯಕನೂ ಕೂಡ ಸಹಿಸ್ಕೊಳ್ಳೋದಕ್ಕಾಗೋದಿಲ್ಲ. ಆ ರೀತಿಯ ಟಾರ್ಚರ್ಗಳು ಕೆಳಮಟ್ಟದಲ್ಲಿ ಈ ಗ್ರಾಮ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಮಟ್ಟದಲ್ಲೂ ಕೂಡ ಒಂದು ರೀತಿ ಹೊಂದಾಣಿಕೆ ಮಾಡಿಕೊಳ್ಳಲಾಗದಂತಹ ಸ್ಥಿತಿ. ಇವತ್ತು ಸ್ವರೂಪ್ ಗೌಡ್ರಲ್ಲಿ JDSನ ಶಾಸಕರಾಗಿರ್ಬೋದು, ಬಟ್ ಇಲ್ಲಿ ಪ್ರೀತಮ್ ಗೌಡ್ರು ಬಹಳ ಪ್ರಬಲವಾಗಿ ವಿರೋಧ ಯಾರನ್ನ ಮಾಡ್ತಾರೆ ಅಂದರೆ ಅಲ್ಲಿ JDSನ. ಅದೇ ರೀತಿ SD ಸೋಮಶೇಖರ್ ಇವತ್ತು BJPಯಿಂದ ಉಚ್ಚಾಟನೆ ಆಗಿದ್ರು ಕೂಡ ಫಾರ್ ಎಕ್ಸಾಂಪಲ್ ಹೇಳ್ತಾ ಇರೋದು, ಯಾಕೆ ಹೊಂದಾಣಿಕೆ ಸಾಧ್ಯ ಇಲ್ಲ BJP ಮತ್ತು JDSಗೆ ಅಂತ. ಫಾರ್ ಎಕ್ಸಾಂಪಲ್ ಈಗ ನನ್ನ ಹೋರಾಟ ಏನೇ ಇದ್ರು SD ಸೋಮಶೇಖರ್ ಅವರು ಹೇಳ್ಕೊಳ್ತಾರೆ ಸ್ವತಃ ಅವರೇ, ನನ್ನ ಹೋರಾಟ ಏನೇ ಇದ್ರೂ ಕೂಡ ಸ್ಥಳೀಯ JDSನ ನಾಯಕರುಗಳ ವಿರುದ್ಧ. ಹಾಗಾಗಿ ನನ್ನ ನಾಯಕತ್ವದ ಅಸ್ತಿತ್ವವೇ, ನನ್ನ ರಾಜಕೀಯ ಅಸ್ತಿತ್ವವೇ ಅಲ್ಲಿ ಹೋಳಾಗುತ್ತೆ. ಹಾಗಾಗಿ BJP JDS ಜೊತೆ ಮೈತ್ರಿ ಹೊಂದಾಣಿಕೆ ಮಾಡ್ಕೊಂಡು ಹೋಗೋದಕ್ಕೆ ಸಾಧ್ಯ ಇಲ್ಲ. ಸೊ ಈ ರೀತಿಯ ಹೇಳಿಕೆಗಳನ್ನ ಕೊಡ್ತಾರೆ. ಹಂಗಾಗಿ ಮುಂಬರುವ ಚುನಾವಣೆಗಳಲ್ಲಿ ಅಷ್ಟು ಸುಲಭಕ್ಕೆ JDS ಮತ್ತು BJP ಮೈತ್ರಿ ಮಾಡ್ಕೊಂಡು ಹೋಗೋದಕ್ಕೆ ಸಾಧ್ಯ ಇಲ್ಲ. ಇನ್ನು JDSನ ಶಾಸಕ ಶರಣಗೌಡ ಕಂದಕೂರು ಅವರು ಕೂಡ ಇದೇ ರೀತಿಯ ಮಾತುಗಳನ್ನು ಹೇಳ್ತಾರೆ. ನಮ್ಮ ರಾಜಕೀಯ ಅಸ್ತಿತ್ವವನ್ನೇ ಕಳ್ಕೊಳ್ಬೇಕಾಗುತ್ತೆ, ಕೇವಲ BJP ನಾಯಕರುಗಳು ಮಾತ್ರ ಅಲ್ಲ, ಅವ್ರ ಹೊಂದಾಣಿಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇರೋವಂಥದ್ದು. ಏನು ಶರಣಗೌಡ ಕಂದಕೂರು ಅವರು ಕೂಡ ಇದನ್ನೇ ಹೇಳ್ತಾ ಇರುವಂಥದ್ದು. ಮೈತ್ರಿ ಪಾಲನೆ ಭಾಳ ಕಷ್ಟ ಆಗ್ತದೆ, ಯಾಕಂದರೆ ಕ್ಷೇತ್ರದ ಅಸ್ತಿತ್ವವನ್ನೇ ಕಳ್ಕೊಳ್ಬೇಕಾಗುತ್ತೆ. ಮೈತ್ರಿಗೆ ಸ್ಥಳೀಯ ಮಟ್ಟದಲ್ಲಿ ಒಂದಷ್ಟು ವಿರೋಧ ಇರುತ್ತೆ. ಕ್ಷೇತ್ರದಲ್ಲಿ ಮೈತ್ರಿಯಿಂದ ಬಂದಾಗ ನಮ್ಮ ರಾಜಕೀಯ ಅಸ್ತಿತ್ವದ ಪ್ರಶ್ನೆ ಎದುರುಗಡೆ ಬರುತ್ತೆ. ಇದನ್ನೇ ಪ್ರೀತಮ್ ಗೌಡರು ಕೂಡ BJPನಲ್ಲಿ ಹೇಳುವಂಥದ್ದು. ಸೊ ಹಂಗಾಗಿ ಮುಂದಿನ ದಿನಗಳಲ್ಲಿ ಎಲ್ಲೋ ಒಂದು ಕಡೆ JDS ಮತ್ತು BJPಯ ಮೈತ್ರಿ ಬಹಳ ಕಷ್ಟ ಎನ್ನುವಂಥ ಮಾತುಗಳು ಈಗಾಗಲೇ ಕೇಳಿ ಬರ್ತಾ ಇರುವಂಥದ್ದು. ಇನ್ನು ಮೇಲಾಗಿ ಈ ಸ್ಥಳೀಯ ಚುನಾವಣೆಗಳಲ್ಲಂತೂ JDS ಬಹಳ ಪ್ರಬಲವಾಗಿರುವಂಥ ಪಕ್ಷ. ಸ್ಥಳೀಯ ಮೈಸೂರು ಭಾಗ ಫಾರ್ ಎಕ್ಸಾಂಪಲ್ ನೀವು ಮೈಸೂರಿನ ಆ ಒಂದು ಹಳೆ ಮೈಸೂರು ಭಾಗ ತೆಗೆದುಕೊಳ್ಳಿ, ಅಲ್ಲಿ JDS ಎಷ್ಟರ ಮಟ್ಟಿಗೆ ಭಾಳ ಪ್ರಭಾವವನ್ನು ಉಳಿಸ್ಕೊಂಡಿದೆ ಅಂದರೆ ದೊಡ್ಡ ಶಕ್ತಿ JDSಗೆ ಹಳೆ ಮೈಸೂರು ಭಾಗ. ಹಾಗಾಗಿ ಕಷ್ಟ ಆಗುತ್ತೆ. ವಿಧಾನಸಭಾ ಚುನಾವಣೆ ಜೊತೆಗೆ ಲೋಕಸಭಾ ಚುನಾವಣೆಯಲ್ಲಿ ಇರುವಂತಹ ಅನಿವಾರ್ಯತೆ JDSಗೆ ಈ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ಅಂತಹ ಅನಿವಾರ್ಯತೆ ಕಂಡುಬರೋದಿಲ್ಲ. ಮೇಲಾಗಿ ಟಿಕೆಟ್ ಹೆಚ್ಚು ನಮಗೂ ಬೇಕು ಅಂತೇಳಿ ಇಲ್ಲಿ ಡಿಮ್ಯಾಂಡ್ ಇಟ್ಟಂಥ ಸಂದರ್ಭದಲ್ಲಿ ತಳಮಟ್ಟದ ಕಾರ್ಯಕರ್ತರನ್ನೇ ಕಳೆದುಕೊಳ್ಳುವಂಥ ಒಂದು ಸಂದಿಗ್ಧ ಸ್ಥಿತಿಗೆ JDS ಏನು ಸಿಲುಕಿಕೊಳ್ಳಬೇಕಾಗುವಂಥ ಒಂದು ಅಪಾಯ ಸ್ಥಿತಿ ಮುಂದಿನ ದಿನಗಳಲ್ಲಿ ಕಾಣಬೇಕಾಗಿರುವಂಥದ್ದು. ಹಂಗಾಗಿ BJP ಜೊತೆ ಮೈತ್ರಿ ಬೇಡ ಅಂತೇಳಿ ಇಂತಹದೊಂದು ಕಠಿಣ ನಿರ್ಧಾರವನ್ನು
ತೆಗೆದುಕೊಳ್ತಾ ಇರುವಂಥದ್ದು. ತೀರಾ ಕೆಳ ಹಂತದಲ್ಲಿನ ಮೈತ್ರಿಯಿಂದಾಗಿ ಸ್ಥಳೀಯ ಕಾರ್ಯಕರ್ತರ ನಡುವೆ ತಿಕ್ಕಾಟವಾಗುವುದಂತೂ ಗ್ಯಾರಂಟಿ. ಜೊತೆಯಲ್ಲಿ ಅದೇ JDSಗೆ ಯಾಕೆ BJP ಜೊತೆ ಮೈತ್ರಿ ಬೇಡ ಅನ್ನೋದಕ್ಕೆ ಒಂದಷ್ಟು ಕಾರಣಗಳನ್ನ ನೋಡೋದಾದರೆ, ಪಂಚಾಯಿತಿ ಚುನಾವಣೆಯಲ್ಲೂ ಮೈತ್ರಿ ಹೋದರೆ ಸ್ಥಳೀಯವಾಗಿ ಪಕ್ಷದ ಸಂಘಟನೆ ಇದೆಯಲ್ಲ ಅದು ನೆಲ ಕಚ್ಚುವಂಥ ಸಾಧ್ಯತೆಗಳೇ ಹೆಚ್ಚಾಗಿರುವಂಥದ್ದು. ಜೊತೆಯಲ್ಲಿ BJPಗೇನು ಅಂತಹ JDSಗೇನು ಅಂತಹ ಅನಿವಾರ್ಯ ಸ್ಥಿತಿ ಇಲ್ಲ ಈ ಒಂದು ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ. ಹಾಗಾಗಿ ಈಗಲಿಂದಲೇ ಅಂದರೆ 2028ರ ಚುನಾವಣೆಗೆ ಇನ್ನೂ ಸಾಕಷ್ಟು ಇನ್ನೂ 2.5 ವರ್ಷ ಇದೆ. ಈಗಲಿಂದನೇ BJP ಮತ್ತು JDSನ ಮೈತ್ರಿ ಕಷ್ಟ ಎನ್ನುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುತ್ತದೆ. ಜೊತೆಯಲ್ಲಿ BJP ಸ್ಥಳೀಯ ಮುಖಂಡರು ಕಾರ್ಯಕರ್ತರು ಕೂಡ, BJP ಸ್ಥಳೀಯ ಮುಖಂಡರು ಸುಮ್ಮನೆ ಇದ್ರು ಕೂಡ ಅಥವಾ JDSನ ಸ್ಥಳೀಯ ಮುಖಂಡರುಗಳು ಸುಮ್ಮನೆ ಇದ್ರು ಕೂಡ ಕಾರ್ಯಕರ್ತರುಗಳು ಯಾವುದೇ ಕಾರಣಕ್ಕೂ ಸುಮ್ಮನೆ ಇರೋದಿಲ್ಲ. ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ JDS ಬಹಳ ಬಲಿಷ್ಠವಾಗಿರುವಂಥ ಪಕ್ಷ, ಅದನ್ನು ಕಾಂಗ್ರೆಸ್ ಕೂಡ ಒಪ್ಕೊಳ್ಳುತ್ತೆ. ಹಾಗಾಗಿ ಇವರಿಂದಲೂ ಹೆಚ್ಚಾಗಿ ಟೀಕೆಗಳು ಬರ್ತಾ ಇರುವಂಥದ್ದು. JDSನ ಮತ್ತು BJPಯ ಕಾರ್ಯಕರ್ತರುಗಳು ನಾಯಕರುಗಳದು ಒಂದು ರೀತಿ ಕಂಪ್ಲೇಂಟ್ಗಳು ಬರ್ತಾ ಇರುವಂಥದ್ದು, ಬೇಡ ಈ ಮೈತ್ರಿಯಿಂದ ನಾವು ದೂರ ಇರೋಣ ಎನ್ನುವಂಥ ಮಾತುಗಳನ್ನು ವರಿಷ್ಠರ ಮುಂದೆ JDSನ ನಾಯಕರುಗಳು ಇಡ್ತಾ ಇರುವಂಥದ್ದು. ಜೊತೆಯಲ್ಲಿ ನೋಡಿ, ಲೋಕಸಭೆ ಮತ್ತು ಈ ವಿಧಾನಸಭೆ ಚುನಾವಣೆ ಇದೆಯಲ್ಲ, ಅಥವಾ ಗ್ರಾಮ ಪಂಚಾಯತಿ ಚುನಾವಣೆ, ಜಿಲ್ಲಾ ಪಂಚಾಯತಿ, ಸ್ಥಳೀಯ ಸಂಸ್ಥೆ ಚುನಾವಣೆ ಇದೆಯಲ್ಲ, ಈ ಮೂರು ಕೂಡ ಭಿನ್ನವಾಗಿರುವಂಥ ಪರಿಸ್ಥಿತಿಗಳು. ಲೋಕಸಭೆ ಚುನಾವಣೆ ತೊಗೊಂಡ್ರೆ ನಿಮಗೆ ದೇಶ ಬರುತ್ತೆ, ಅಲ್ಲಿ ಮೋದಿ ಬರ್ತಾರೆ. ಹಂಗಾಗಿ ಕೇಂದ್ರ ನಾಯಕರುಗಳ ಜೊತೆ ಇವತ್ತಿಗೂ ಕೂಡ JDSನ ವರಿಷ್ಠರು, JDSನ ನಾಯಕರುಗಳ ಸಂಬಂಧ ಬಹಳ ಚೆನ್ನಾಗಿದೆ. ಆದರೆ ನೀವು ವಿಧಾನಸಭಾ ಚುನಾವಣೆಯ ವಿಚಾರಕ್ಕೆ ಬರೋದಾದರೆ ಇಲ್ಲಿ JDSನ ನಾಯಕರು ಜೊತೆಯಲ್ಲಿ BJPಯ ನಾಯಕರ ಮನಸ್ಥಿತಿಗಳು ತುಂಬ ಚೆನ್ನಾಗಿದೆ, ತುಂಬ ಅದ್ಭುತವಾದಂಥ ಬಾಂಧವ್ಯ, ವಿಶ್ವಾಸ, ಹೊಂದಾಣಿಕೆ ಇದೆ ಅಂತ ಹೇಳೋದಕ್ಕೆ ಬರೋದೇ ಇಲ್ಲ. ಅದೇ ರೀತಿ ನೀವು ಸ್ಥಳೀಯ ಸಂಸ್ಥೆ ಚುನಾವಣೆಯ ವಿಚಾರಕ್ಕೆ ತೆಗೆದುಕೊಂಡ್ರೆ ತಳಮಟ್ಟದ ಕಾರ್ಯಕರ್ತರಲ್ಲಿ ಎಷ್ಟರ ಮಟ್ಟಿಗೆ ಭಿನ್ನಾಭಿಪ್ರಾಯಗಳಿದೆ ಅಂದರೆ ಹೊಂದಾಣಿಕೆ ಆಗೋದಕ್ಕೆ ಸಾಧ್ಯವೇ ಇಲ್ಲ ಎನ್ನುವಂಥ ಮಾತುಗಳನ್ನು ಹೇಳ್ತಾ ಇರುವಂಥದ್ದು. ಹಂಗಾಗಿ ಈ ಎಲ್ಲವನ್ನು ರಾಜಕೀಯ ಲೆಕ್ಕಾಚಾರವನ್ನು ಹಳೆದು ತೂಗಿ ಶ್ರೀಯುತ ದೇವೇಗೌಡರು ಹೇಳಿರುವಂಥದ್ದು, ಮುಂಬರುವ ಚುನಾವಣೆಗಳಲ್ಲಿ, ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ಯಾವುದೇ ಕಾರಣಕ್ಕೂ BJP ಜೊತೆ ಹೊಂದಾಣಿಕೆ ಮಾಡ್ಕೊಳ್ಳೋದಕ್ಕೆ, ಮೈತ್ರಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಎನ್ನುವಂಥ ಮಾತುಗಳನ್ನು, ವಾದಗಳನ್ನು ಇದೀಗ ಹೇಳ್ತಾ ಇರುವಂಥದ್ದು. ಸ್ನೇಹಿತರೆ, ನಿಮ್ಮ ಅನಿಸಿಕೆ ಏನು? BJP JDS 2028ರ ಚುನಾವಣೆಯಲ್ಲಿ ಮೈತ್ರಿ ಮಾಡಿಕೊಂಡೇ ಮುಂದುವರಿಬೇಕಾ, ಅಥವಾ ಮೈತ್ರಿಯನ್ನು ಮುರಿದುಕೊಳ್ಬೇಕಾ, ಅಥವಾ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲೂ ಕೂಡ JDS BJP ಕಾಂಗ್ರೆಸ್ನ ಸರ್ವಾಧಿಕಾರ ಧೋರಣೆಗೆ ಅಥವಾ ಕಾಂಗ್ರೆಸ್ನ ಆಧಿಪತ್ಯಕ್ಕೆ ಕೊನೆಗಾಣಿಸೋದಕ್ಕೆ BJP JDS ಹೊಂದಾಣಿಕೆ ಮಾಡಿಕೊಂಡೇ ಹೋಗ್ಬೇಕಾ? ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡಿ. ನೋಡ್ತಾ ಇರಿ ಸಂಜೆ ನ್ಯೂಸ್, ಇದು ಸಮಸ್ತ ಕನ್ನಡಿಗರ ಧ್ವನಿ.